ಈ ದಿನದ ಮೊದಲನೇ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ತೇಜಸ್ವಿ ಸೂರ್ಯ ಅವರ ಬಗ್ಗೆ. ಹೌದು ಸ್ನೇಹಿತರೆ, ತೇಜಸ್ವಿ ಸೂರ್ಯ ಅವರನ್ನ ಕರ್ನಾಟಕದ ಕಾಂಗ್ರೆಸ್ ನಾಯಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ತೇಜಸ್ವಿ ಸೂರ್ಯ ಅವರೇ, ನೀವು ಬೇರೆಯವರಿಗೆ ಪಾಠ ಮಾಡುವ ಬದಲು ನಿಮ್ಮ ಸ್ವಂತ ಮನೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದು, ಬಿಜೆಪಿಯವರು ಆಡಳಿತದಲ್ಲಿದ್ದಾಗಲೇ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗಿದ್ವು, ಬೆಂಗಳೂರಿನಲ್ಲಿ ಕಸದ ರಾಶಿಗಳು ಪರ್ವತದಂತೆ ಕಾಣ್ತಾ ಇತ್ತು, ಬೆಂಗಳೂರಿನ ಕಸದ ಮಾಫಿಯಾ ಏನಿತ್ತು ಅದು ಬಿಜೆಪಿಯವರ ಕಣ್ಗಾವಲಿನಲ್ಲಿಯೇ ನಡೆಯುತ್ತಿತ್ತು ಅಂತ ಅವರು ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು, ಬಿಜೆಪಿಯವರು ಆಡಳಿತದಲ್ಲಿದ್ದಾಗ ಬೆಂಗಳೂರಿನ ಬಜೆಟ್ ಮೇಲೆ ಕತ್ತರಿ ಹಾಕಲಾಯಿತು, ಅಷ್ಟೇ ಅಲ್ಲದೆ ಈ ಫೆರಿಫರಲ್ ರಿಂಗ್ ರೋಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೂ ಕೂಡ ಈಡೇರಿಸಲಿಲ್ಲ, 4,000 ಕೋಟಿ ಮೂಲಭೂತ ಸೌಕರ್ಯಗಳಿಗಾಗಿ ಮೀಸಲಿಟ್ಟಂತ ಹಣವನ್ನು ದುಂದು ವೆಚ್ಚ ಮಾಡಿದ್ದಾರೆ ಬಿಜೆಪಿಯವರು ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ, ತೇಜಸ್ವಿ ಸೂರ್ಯ ಅವರೇ, ನೀವು ಬೆಂಗಳೂರು ದಕ್ಷಿಣದ ಸಂಸದರೇ, ಹಾಗಿದ್ದರೆ ಜಯನಗರಕ್ಕೆ ಜನರಿಗೆ ನೀವೇನನ್ನು ನೀಡಿದ್ದೀರಿ? ರಸ್ತೆ ಗುಂಡಿಗಳು ಆ ಕಾಲದಿಂದಾನು ಈ ಕಾಲದವರೆಗೂ ಇದೆ, ಆಗ ನಿಮ್ಮ ಸರ್ಕಾರ ಆಡಳಿತದಲ್ಲಿತ್ತು, ನೀವೇನೇನಾದರೂ ಅದನ್ನು ಮುಚ್ಚುವಂತಹ ಕೆಲಸ ಮಾಡಿದ್ರಾ ಅಂತ ಅವ್ರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದ್ರೆ, ಹಿಂದೂ ಬ್ರಿಗೇಡ್ ಅಂತಾನೆ ಕರೆಸಿಕೊಳ್ಳುವಂತಹ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಿಂದೂಗಳನ್ನ ಒಡೆಯುತ್ತಿದ್ದಾರೆ, ಇದನ್ನ ವಿರೋಧಿಸಬೇಕು ಅಂತ ಮಾತನಾಡಿದಂತಹ ಕೆನೇರಿ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಕರ್ನಾಟಕ ರಾಜ್ಯ ಸರ್ಕಾರ ವಿಜಯಪುರದಿಂದ ಗಡಿಪಾರು ಮಾಡಿದೆ. ಈ ವಿಷಯ ಎಲ್ಲ ಕಡೆ ಬಹಳ ಚರ್ಚೆ ಹಾಗೂ ವಿವಾದವನ್ನು ಮೂಡಿಸುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದೆ. ಅಲ್ಲದೆ ಈ ಗಡಿಪಾರು ಆದೇಶವನ್ನು ಈ ಕೂಡಲೇ ಹಿಂಪಡೆಯಬೇಕು ಅಂತ ಅವರು ಆಗ್ರಹವನ್ನು ಮಾಡಿದ್ದಾರೆ ಸ್ನೇಹಿತರೆ. ಮುಂದುವರೆದು ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಅದು ವಾಕ್ ಸ್ವಾತಂತ್ರ್ಯ ಕೂಡ ಕಸಿದುಕೊಳ್ತಾ ಇದೆ, ಏನನ್ನು ಬೇಕಾದರೂ ಮಾತನಾಡುವಂತಹ ಎಲ್ಲರಿಗೂ ಅದು ರೈಟ್ ಇರುತ್ತೆ, ಆದರೆ ಈ ಹಕ್ಕುಗಳನ್ನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಿತ್ತುಕೊಳ್ತಾ ಇದೆ, ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಯಥಾವತ್ತಾಗಿ ಹೇಳಿರುವಂತಹ ಈ ಸ್ವಾಮೀಜಿಯನ್ನ ಗಡಿಪಾರು ಮಾಡಿರುವುದು ಎಷ್ಟು ಸರಿ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ, ಈ ಗಡಿಪಾರು ಆದೇಶವನ್ನು ಹಿಂಪಡೆಯದಿದ್ದಲ್ಲಿ ವಿಜಯಪುರ ಬಂದ್ ಅನ್ನ ಮಾಡ್ತೀವಿ ಅಂತ ಅವರು ಕರೆಯನ್ನ ಕೂಡ ನೀಡಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ನಿನ್ನೆಯಷ್ಟೇ ಹಾಸನಾಂಬೆ ದೇವಾಲಯಕ್ಕೆ ಭೇಟಿ ನೀಡಿ ಮಾತನಾಡಿದ್ದಾರೆ. ಅವರೇನಂತ ಹೇಳಿದ್ದಾರೆ ಅಂದ್ರೆ, ಈ ಬಾರಿ ಹಾಸನಾಂಬೆ ದೇವಿಯ ಭೇಟಿಯ ವೇಳೆ ನಾವು VIP ಸಾಲು ಅಥವಾ ಸರತಿ ಸಾಲು ಏನಿತ್ತು ಅದರ ಮಾಡಲಿಲ್ಲ, ಎಲ್ಲ ಶ್ರೀಸಾಮಾನ್ಯರಂತೆ ಬಂದು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಜನಸಾಮಾನ್ಯರಿಗೂ ಹಾಗೂ ಭಕ್ತಾದಿಗಳಿಗೂ ಹಾಗೂ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಅಷ್ಟೇ ಇಲ್ಲದೆ ಅವರು ಮುಂದುವರೆದು ಏನಂತ ಹೇಳಿದ್ರು ಅಂದರೆ, ನಾನು ಕಳೆದ ವರ್ಷವೂ ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೆ, ಈ ವರ್ಷನೂ ಕೂಡ ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ, ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ, ಈ ಬಾರಿ ಅತಿವೃಷ್ಟಿಯಿಂದಾಗಿ ಹೆಚ್ಚು ಬೆಳೆ ಹಾನಿಯಾಗಿದೆ, ಅದಕ್ಕೆ ಹಿಂದೆಂದೂ ನೀಡಿದಷ್ಟು ಬೆಳೆ ಹಾನಿ ಪರಿಹಾರವನ್ನು ನಮ್ಮ ಸರ್ಕಾರ ಈ ವರ್ಷ ರೈತರಿಗೆ ನೀಡಲಿದ್ದೇವೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ, ಮುಂದಿನ ವರ್ಷ ರೈತರಿಗೆ ಯಾವುದೇ ರೀತಿಯ ಬೆಳೆ ಹಾನಿ ಆಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಅಂತ ಅವರು ತಿಳಿಸುತ್ತಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳಿದ್ದಾರೆ ಅಂದರೆ, ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ಆಗಿರಬೇಕು, ನಾವು ಬೇರೆ ಜಾತಿ ಧರ್ಮ ಎಲ್ಲವನ್ನ ಲೆಕ್ಕಿಸದೆ ನಾವು ಎಲ್ಲರನ್ನ ಪ್ರೀತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಜನರಿಗೆ ಕರೆಯನ್ನ ನೀಡಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ನಮ್ಮ DCM DK ಶಿವಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ತಮ್ಮ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಸಮ್ಮಿಶ್ರ ಸರ್ಕಾರ ಏನಿತ್ತು ಆ ಸಮಯದಲ್ಲಿ ನನಗೆ BJP ಕಡೆಯಿಂದ ಒಂದು ಆಫರ್ ಬಂದಿತ್ತು, ಉಪಮುಖ್ಯಮಂತ್ರಿ ಹಾಗೂ ಇಲ್ಲಾಂದರೆ ಜೈಲಿಗೆ ಹೋಗುವಂಥ ಆಫರ್ ಬಂದಿತ್ತು, ನಾನು ಆ ಸಂದರ್ಭದಲ್ಲಿ ನಮ್ಮ ಪಕ್ಷ ನಿಷ್ಠೆಯಿಂದಾಗಿ ನಾನು ಜೈಲಿಗೆ ಹೋಗುವನ್ನ ಆಯ್ಕೆ ಮಾಡಿಕೊಂಡೆ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಸಮ್ಮಿಶ್ರ ಸರ್ಕಾರ ಏನಿತ್ತು ಆಗ ನಮ್ಮ ಕಡೆಯ 10 ಜನ ಶಾಸಕರು ರಾಜೀನಾಮೆ ನೀಡಲು ಹೋಗ್ತಾ ಇದ್ರು, ಆಗ ನಾನು ಕನಕಪುರದಿಂದ ಬೆಂಗಳೂರಿಗೆ ಬಂದು ಈ 10 ಜನರನ್ನ ನಾನು ಕ್ವಾರ್ಟರ್ಸ್ಗೆ ಕರೆದುಕೊಂಡು ಬಂದೆ. ಆಗ ಹೋಗುವಂಥ ಸಂದರ್ಭದಲ್ಲಿ ಈ ಟ್ಯಾಕ್ಸ್ ಆಡಿಟರ್ ಯಾರಿದ್ದಾರೆ ಅವರು ನನಗೆ ಕರೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ಸಹೋದರ DK ಸುರೇಶ್ ಅವರು ಕೂಡ ಇದ್ರು, ಅವರು ನನಗೆ ಆಫರನ್ನು ಕೊಟ್ಟರು, ಇದು ನೀವು ಏನಾದ್ರು ಜೈಲಿಗೆ ಹೋಗ್ತೀರಾ ಅಥವಾ ಈ ರಾಜೀನಾಮೆ ನೀಡುವಂತಹ ಎಲ್ಲ ಶಾಸಕರನ್ನ ಮತ್ತೆ ಕರೆದುಕೊಂಡು ಬರ್ತೀರಾ ಅಂತ ಆಫರನ್ನು ನೀಡಿದ್ರು. ಆದರೆ ನಾನು ಪಕ್ಷ ನಿಷ್ಠೆಯಿಂದ ಜೈಲಿಗೆ ಹೋಗ್ತೀನಿ ಅಂತ ನಾನು ಹೇಳಿದ್ದೆ. ಆಗ ನಾನು ವಿದ್ಯಾರ್ಥಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ನನಗೆ
ಕರೆದು ನನಗೆ ಸಹಕಾರವನ್ನು ನೀಡಿದರು. ಬಂಗಾರಪ್ಪ ಅವರು ನನಗೆ ಈ ಪಕ್ಷದಲ್ಲಿ ನನಗೆ ಸಹಕಾರವನ್ನು ನೀಡಿದ್ದಾರೆ. ಆದ್ದರಿಂದ ಈ ಪಕ್ಷದಲ್ಲೇ ಮುಂದುವರಿಯಲು ನಾನು ಬಯಸಿ ನಾನು ಜೈಲಿಗೆ ಹೋಗಲು ಸಿದ್ಧನಾಗಿದ್ದೆ. ಏನಾದರೂ ನಾನು ಆಫರನ್ನು ತೆಗೆದುಕೊಂಡಿದ್ರೆ ಇಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ರಾಜಕಾರಣದಲ್ಲಿ ಏನೇನಾಗುತ್ತಿತ್ತೋ ನನಗೆ ಗೊತ್ತಿಲ್ಲ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ತಲಪತಿ ವಿಜಯ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ತಮಿಳುನಾಡಿನ TVK ಪಕ್ಷದ ನಾಯಕರು ಆಗಿರುವಂತಹ ತಲಪತಿ ವಿಜಯ್ ಅವರು ಸೆಪ್ಟೆಂಬರ್ 27ನೇ ತಾರೀಕಿನಂದು TVK ಪಕ್ಷದ ವತಿಯಿಂದ ತಮಿಳುನಾಡಿನ ಕರೂರಿನಲ್ಲಿ ಒಂದು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಈ ರ್ಯಾಲಿ ಸಂದರ್ಭದಲ್ಲಿ ಜನರು ಹೆಚ್ಚಾಗಿ ಬಂದ ಕಾರಣ ಕಾಲ್ತುಳಿತ ಉಂಟಾಯಿತು. ಅಲ್ಲದೆ 41 ಮಂದಿ ಸಾವನ್ನಪ್ಪಿದ್ರು. ಇದರ ಬಗ್ಗೆ ಈಗ ತಮಿಳುನಾಡಿನ ಅಧಿವೇಶನದಲ್ಲಿ ಚರ್ಚೆ ಆಗ್ತಿದೆ. ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ CM ಸ್ಟಾಲಿನ್ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ, ಇದು ತೀರಾ ನಡಿಬಾರದಂತಹ ಕೃತ್ಯ, ತುಂಬಾ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಅಂತ ಅವರ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಒಂದು ಕಮಿಟಿ ಕೂಡ ಮಾಡಲಾಗಿತ್ತು. ಆ ಕಮಿಟಿ ಈಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಇದರಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಇದೆ, 41 ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ. ಆದ್ದರಿಂದ ಇದಕ್ಕೆ ತೀವ್ರ ಮುಕ್ತವಾದ ತನಿಖೆ ಆಗಬೇಕು, ತುಂಬ ಟ್ರಾನ್ಸ್ಪರೆಂಟ್ ವೇನಲ್ಲಿ ತನಿಖೆ ಆಗಬೇಕು. ಅದಕ್ಕಾಗಿ ಈ ಕೇಸ್ ಏನಿದೆ ಅದನ್ನು CBIಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಆ ಕಮಿಟಿಯವರು ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಯಾರ ಬಗ್ಗೆ ಅಂದರೆ ನಮ್ಮ DCM DK ಶಿವಕುಮಾರ್ ಅವರ ಬಗ್ಗೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ಬೆಂಗಳೂರಿನ ಎಲ್ಲ ಆಸ್ತಿ ಮಾಲೀಕರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ. ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ, ನವೆಂಬರ್ 1ನೇ ತಾರೀಕಿಂದ ಎಲ್ಲ B ಖಾತೆಗಳನ್ನು A ಖಾತೆಗಳನ್ನಾಗಿ ಮಾಡಿಕೊಡಲಾಗುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇದರಿಂದ 15 ಲಕ್ಷ ಆಸ್ತಿ ಮಾಲೀಕರಿಗೆ ತುಂಬಾನೇ ಗುಡ್ ನ್ಯೂಸ್ ಅಂತ ಅವರು ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ದಾರೆ ಅಂದರೆ, ಇದೊಂದು ಕ್ರಾಂತಿಕಾರಕ ಯೋಜನೆ ಆಗಿದೆ. ಇದು ನಿಮ್ಮ ಆಸ್ತಿಯನ್ನು ಶುದ್ಧೀಕರಣಕ್ಕೆ ಇರುವಂತಹ ಮೊದಲ ಹೆಜ್ಜೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಕಾರ್ಯಕ್ರಮ 100 ದಿನಗಳಾಗಿದ್ದು ನೀವು 500 ರೂಪಾಯಿ ನೋಂದಣಿ ಫೀಸ್, ರಿಜಿಸ್ಟ್ರೇಷನ್ ಫೀಸನ್ನು ಆನ್ಲೈನಲ್ಲಿ ಕಟ್ಟಿದ್ರೆ ಸಾಕು, ನಿಮ್ಮ ಮನೆಗೆ ಅಧಿಕಾರಿಗಳು ಬಂದು ನಿಮಗೆ ಇದರ ಸೌಲಭ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ. ಇದರ ಸೌಲಭ್ಯವನ್ನು ನೀವು ಉಪಯೋಗಿಸಿಕೊಳ್ಳಿ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ನಮ್ಮ ಕುಮಾರಸ್ವಾಮಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು DK ಶಿವಕುಮಾರ್ ಅವರಿಗೆ ಸರಿಯಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕದ ಜನರಿಗೆ ದೀಪಾವಳಿ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಅವರಿಗೆ ಮಹಾನ್ ಧೋಕಾ ಮಾಡ್ತಾ ಇದೆ. 15,000 ಕೋಟಿ ಸುಲಿಗೆ ಅವರು ಮುಂದೋಗ್ತಾ ಇದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಮುಂದುವರೆದವ್ರು ಏನಂತ ಹೇಳಿದ್ರು ಅಂದರೆ, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಿದ್ರು, ಈ ಬಾರಿ ದೀಪಾವಳಿಗೆ ಗಿಫ್ಟ್ ನೀಡ್ತೀವಿ ಅಂತ. ನಾನು ಇದೇನೋ ದೊಡ್ಡ ಗಿಫ್ಟ್ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ದೀಪಾವಳಿ ಹೆಸರಿನಲ್ಲಿ ಬೆಂಗಳೂರು ಜನರಿಗೆ ಮಹಾನ್ ಧೋಕಾ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ಅವರು ತಿಳಿಸ್ತಿದ್ದಾರೆ ಸ್ನೇಹಿತರೆ. B ಖಾತೆಯಿಂದ A ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳೋದಕ್ಕೆ 500 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಇಟ್ಟಿದೆ. ಇದರಿಂದ ಸಾವಿರಾರು ಕೋಟಿಗಳನ್ನು ಸುಲಿಗೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ ಅಂತ ಅವರು ಸಂದರ್ಭದಲ್ಲಿ ತಿಳಿಸಿದರು. 30-40 ಸೈಟ್ಗೆ ಈ ಮುಂದೆ ಇದೆಲ್ಲ ಪ್ರೊಸೀಜರ್ಗೆ 13ರಿಂದ 14 ಸಾವಿರ ಖರ್ಚಾಗ್ತಿತ್ತು. ಆದರೆ ಈಗ ಲಕ್ಷಾಂತರ ರೂಪಾಯಿನ ಜನರು ಸರ್ಕಾರಕ್ಕೆ ನೀಡಬೇಕಾಗಿದೆ. ಇವರ ಪ್ಲಾನ್ ಏನಪ್ಪಾ ಅಂದರೆ, ಈ B ಖಾತೆನ A ಖಾತೆಗೆ ವರ್ಗಾವಣೆ ಮಾಡಿ 15,000 ಕೋಟಿಯಷ್ಟು ಹಣವನ್ನು ಸುಲಿಗೆ ಮಾಡುವುದಾಗಿದೆ ಅಂತ ಅವರು DK ಶಿವಕುಮಾರ್ ಅವರಿಗೆ ಒಂದು ಟಾಂಗ್ ಅನ್ನ ನೀಡಿದ್ದಾರೆ. ಮುಂದಿನ ಅಪ್ಡೇಟ್ ಮಧು ಬಂಗಾರಪ್ಪ ಅವರ ಬಗ್ಗೆ. ಶಿಕ್ಷಣ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪ ಅವರು SSLC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ವರ್ಷದಿಂದ ಅಂದರೆ 2025-26ನೇ ಸಾಲಿನಿಂದ ಏನಾಗುತ್ತೆ ಅಂದರೆ, ನೀವು ಕೇವಲ 33% ತಗೊಂಡ್ರೆ ಸಾಕು, ನೀವು ಪಾಸ್ ಅಂತ ಅವರು ಹೇಳಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, 625 ಅಂಕಗಳಿಗೆ 206 ಅಂಕಗಳನ್ನ SSLC ವಿದ್ಯಾರ್ಥಿ ತೆಗೆದುಕೊಂಡ್ರೆ ಅವರು ಪಾಸ್ ಆದಂಗೆ ಅಂತ ಅವರು ತಿಳಿಸ್ತಿದ್ದಾರೆ. ಈ ಹಿಂದೆ ವಿದ್ಯಾರ್ಥಿಗಳು SSLCಲಿ ಪಾಸ್ ಆಗಬೇಕಂದ್ರೆ 35% ಬರಬೇಕಿತ್ತು. ಈಗ ಅದನ್ನು ಕಡಿಮೆ ಮಾಡಿ 206 ಅಂಕಗಳು ಅಂದರೆ 33% ತಗೊಂಡ್ರೆ ಪಾಸ್ ಆಗಲಿದ್ದಾರೆ ಅಂತ ಅವರು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಇದು ಈ ವರ್ಷದಿಂದಲೇ ಜಾರಿಗೆ ಬರುತ್ತೆ. ರಿಪೀಟರ್ಸ್ ಆಗಿರ್ಬೋದು, ಖಾಸಗಿ ಅಭ್ಯರ್ಥಿಗಳಾಗಿರ್ಬೋದು, ಯಾರು ಬೇಕಾದರೂ ಇದರ ಸದುಪಯೋಗನ ಪಡೆದುಕೊಂಡು ಪಾಸ್ ಆಗಬಹುದು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಮುಂದಿನ ಅಪ್ಡೇಟ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ನಿನ್ನೆ ಅಷ್ಟೇ ಕೊಪ್ಪಳಕ್ಕೆ ಭೇಟಿ ನೀಡಿದರು. ಅಲ್ಲಿ ಭೇಟಿ ನೀಡಿ ರೈತರೊಂದಿಗೆ ಮಾತನಾಡಿ ಅವ್ರು ಏನಂತ ಹೇಳಿದ್ರು ಅಂದರೆ, ರೈತರು ಈ ಕೃಷಿಯನ್ನು ಲಾಭದಾಯಕ ಉದ್ಯಮ ಆಗಿ ಬಳಸ್ಕೊಳ್ಬೇಕು, ಇದರಿಂದ ಲಾಭವನ್ನು ಪಡೆದುಕೊಳ್ಬೇಕು ಅಂತ ಅವರು ಕರೆಯನ್ನು ನೀಡಿದರು. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳ್ತಿದ್ದಾರೆ ಅಂದರೆ,
ನಮ್ಮ ಪ್ರಧಾನಮಂತ್ರಿಯವರ ಅಭಿಲಾಷೆ ಏನಂತ ಅಂದರೆ ವೋಕಲ್ ಫಾರ್ ಲೋಕಲ್ ಅಂತ. ಅದೇ ರೀತಿ ಈ ಹಣ್ಣುಗಳನ್ನು ಸಂಸ್ಕರಣೆ ಮಾಡಿ ಅದನ್ನು ಮೌಲ್ಯವರ್ಧಿತೆಯನ್ನು ಹೆಚ್ಚಿಗೆಯನ್ನು ಮಾಡಿ ಅದರಿಂದ ಲಾಭವನ್ನು ಪಡೆದುಕೊಳ್ಳಬೇಕು ರೈತರು ಅಂತ ಅವರು ಕರೆ ಕೊಟ್ಟರು. ಅಷ್ಟೇ ಅಲ್ಲ, ರೈತರಿಗೆ ಒಳ್ಳೆಯದಾಗಲಿ ಅಂತ ಈ ಬಾರಿ GSTಯಲ್ಲೂ ಕೂಡ ನಾವು ಸ್ಲ್ಯಾಬ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿದ್ದೇವೆ, ಇದರಿಂದ ರೈತರಿಗೆ ತುಂಬಾ ಉಪಯೋಗ ಆಗಲಿದೆ ಅಂತ ಅವರು ತಿಳಿಸಿದರು. ಇನ್ನು ಪ್ರಧಾನಮಂತ್ರಿ ಧನ್ ಧಾನ್ಯ ಯೋಜನೆಯಲ್ಲಿ ನಮ್ಮ ಇಡೀ ಭಾರತದಲ್ಲಿ 100 ರಾಜ್ಯಗಳನ್ನು ಆಯ್ಕೆ ಮಾಡಲಾಗಿತ್ತು ಅಥವಾ 100 ಪ್ಲೇಸ್ಗಳನ್ನ ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ ಒಂದು ಕೊಪ್ಪಳ. ಈ ಜಾಗಗಳಿಗೆ ಪ್ರಧಾನಮಂತ್ರಿ ಧನ್ ಧಾನ್ಯ ಯೋಜನೆಯಿಂದ 24,000 ಕೋಟಿ ಅನುದಾನವನ್ನು ನಾವು ನೀಡಲಿದ್ದೇವೆ. ಅದರ ಸದುಪಯೋಗವನ್ನು ಕೊಪ್ಪಳ ಮಾಡಿಕೊಳ್ಬೇಕು. ಕೊಪ್ಪಳ ಈಗ ಕಿರು ಉದ್ಯಮದ ಮೂಲಕ ಹೆಸರಿಗೆ ಬರ್ತಾ ಇದೆ. ಅದು ಉತ್ತರ ಕರ್ನಾಟಕದಲ್ಲಿ ಮುಂದೊಂದು ದಿನ ಅಕ್ಷಯ ಪಾತ್ರೆಯಾಗಿ ಬೆಳೆಯುತ್ತೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಈ ದಿನದ ಕೊನೆಯ ಅಪ್ಡೇಟ್ ಸಂಸದ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ನಿನ್ನೆ ಅಷ್ಟೇ ಬೆಂಗಳೂರಿನಲ್ಲಿ CM ಅವರು ಡಿನ್ನರ್ ಔತಣಕೂಟವನ್ನು ಏರ್ಪಡಿಸಿದ್ರು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ, ಈ ಬಿಹಾರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ, ಅದಕ್ಕಾಗಿ ಬಿಹಾರ್ನಲ್ಲಿ ವಿಧಾನಸಭಾ ಚುನಾವಣೆಗೆ ಹಣ ಬೇಕು. ಅದಕ್ಕೆ ಇವರು ಡಿನ್ನರ್ ಔತಣಕೂಟವನ್ನು ಮಾಡಿ ಪ್ರತಿಯೊಬ್ಬರು ಇಷ್ಟು ಹಣವನ್ನು ಕೊಡಬೇಕು ಅಂತ ಈ ಔತಣಕೂಟದಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಕಾಂಗ್ರೆಸ್ನವರು ಕರ್ನಾಟಕವನ್ನು ATM ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಬಿಹಾರದಲ್ಲಿ ನಡೆಯುವಂತಹ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಅವರ ಬಳಿ ಹಣವನ್ನು ಕೇಳಿದ್ದಾರೆ, ಅದಕ್ಕಾಗಿ ಈ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಅಂತ ಅವರ ಸಂದರ್ಭದಲ್ಲಿ ಲೇವಡಿಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಕಾಂಗ್ರೆಸ್ನವರು, ಅದರಲ್ಲೂ ಸಿದ್ದರಾಮಯ್ಯ ಅವರು ಅವರ ಆಡಳಿತ ಮಾಡೋದಕ್ಕೆ ಆಸಕ್ತಿನೇ ಕಳೆದುಕೊಂಡು ಬಿಟ್ಟಿದ್ದಾರೆ, ಆ ರೀತಿ ಅವರು ನಡೆದುಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಮಧ್ಯೆ ಆಂತರಿಕ ಬಿಕ್ಕಟ್ಟು ಆಗಿದ್ದು ನವೆಂಬರ್ನಲ್ಲಿ ರಾಜಕಾರಣದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮುಂದೊಂದು ದಿನ ಅವರವರು ಮಾತಾಡಿಕೊಳ್ಳುವಂತಹ ರೀತಿಯಲ್ಲಿ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಕಾಂಗ್ರೆಸ್ನಲ್ಲಿ ಒಳ ಜಗಳಗಳು ಯಾವಾಗ ನಿಲ್ಲುತ್ತೋ ಅನ್ನೋ ಕಾದು ನೋಡಬೇಕು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ರು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.